ಹಿಂಗೂ ಕಳ್ತನ ಮಾಡ್ಬೋದು. ಬೇಕಾಗ್ತದೆ ಐಡಿಯಾ ಇಕ್ಕೊಂಡು ಊಟ ಸಿಕ್ಕಲ್ಲ, ಗಾಡಿ ಮೇಲೆ ಹತ್ತು ಕುತ್ಕೊಂಡು ಬಂದ್ವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಊರಿಗೆ ಹೋಗಿದ್ದೆ, ಅವತ್ತಿನ ಒಂದು ವ್ಲಾಗ್ ಆಗಿರುತ್ತೆ. ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬರ್ತಾರೆ ಅವರು. ನಾನು ಬಸ್ಸಲ್ಲಿ ಬಂದೆ, ಸ್ವಲ್ಪ ಕೆಲಸ ಇತ್ತು ಊರಲ್ಲಿ, ಅದಕ್ಕೆ ಬಂದಿದ್ದೀನಿ. ನಾನು ಬೆಳಗ್ಗೆ ಅಲ್ಲಿ ಹೋಟೆಲ್ 7 ಗಂಟೆನೂ ಆಗಿತ್ತು, ಇವಾಗ ಟೈಮ್ 12 ಗಂಟೆ ಆಗಿದೆ. 12 ಗಂಟೆಗೆ ರೀಚ್ ಆಗಿದ್ದೀನಿ. ಇನ್ನೂ ತಿಂಡಿ ತಿಂದಿಲ್ಲ. ಅಕ್ಕಿ ರೊಟ್ಟಿ ಮಾಡು ಅಂತ ಹೇಳಿದ್ದೆ ಅಮ್ಮಂಗೆ, ಮಾಡಿದ್ದಾರೆ. ಇವಾಗ ತಿನ್ನೋದಷ್ಟೇ ಬಾಕಿ. ಬನ್ನಿ. ಹಾಯ್ ಕೆಂಪವ್ವ. ಹಾಯ್ ಕೆಂಪವ್ವ ನಂಗೋಸ್ಕರ ತುಪ್ಪ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ನಾನು ಯೂಶ್ವಲಿ ತುಪ್ಪ ಎಲ್ಲ ಅಂಗಡಿಯಿಂದ ತರಲ್ಲ, ಊರಿಗೆ ಬಂದಾಗ ಈ ಥರ ಮನೇಲಿ ತುಪ್ಪ ಮಾಡಿಸ್ಕೊಂಡು ತೊಗೊಂಡು ಬರ್ತೀನಿ. ನನಗೆ ಅಂಗಡಿದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಬೆಣ್ಣೆ 2 ಸೇರಿತ್ತು, ಅದಕ್ಕೆ ತುಪ್ಪ ಮಾಡೋದಕ್ಕೆ ಅಂತ 1 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಚಚ್ಕೊಂಡಿದ್ದಾರೆ. ಒಂದು 5 ರಿಂದ 6 ವೀಳ್ಯದೆಲೆ ತೊಟ್ಟನ್ನು ಚಚ್ಕೊಂಡಿದ್ದಾರೆ. 2 ಲವಂಗ, 2 ಏಲಕ್ಕಿ, 1 ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾರೆ. ಮತ್ತು ಮೆಂತ್ಯನ 1 ಸ್ಪೂನ್ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದಾರೆ. ಅರಿಶಿನ ಕೊನೆಯೂ ಅಷ್ಟೇ, ಕಲರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡಿದ್ದಾರೆ. ಇದಿಷ್ಟನ್ನು ಮಿಕ್ಸ್ ಮಾಡಿ ಬೆಣ್ಣೆ ಜೊತೆಗೆ ಕುದಿಯೋದಕ್ಕೆ ಇಟ್ಬಿಟ್ರೆ ಒಂದು 4 ರಿಂದ 5 ನಿಮಿಷಕ್ಕೆಲ್ಲ ತುಪ್ಪ ರೆಡಿಯಾಗಿ ಹೋಗ್ಬಿಡುತ್ತೆ. ಅದು ಚೆನ್ನಾಗಿ ಬೆಣ್ಣೆ ಎಲ್ಲ ಕರಗೋವರೆಗೂ ಈ ಥರ ಕುದಿಸ್ಕೊಂಡ್ರೆ ಆಯಿತು. ನಮ್ಮವ್ವ ಅಂತೂ ತುಪ್ಪ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಪ್ರತಿ ಸಲ ನಾನು ಅವ್ರ ಹತ್ರನೇ ಮಾಡಿಸ್ಕೊಂಡು ತೊಗೊಂಡೋಗೋದು. ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಹೊಲಕ್ಕೆ ರಾಗಿ ಹಾಕ್ಕೊಂಬರೋಣ ಅಂತ ರೆಡಿ ಮಾಡ್ಕೋತಾಯಿದ್ರು. ನಮ್ಮ ಕಡೆ ಈ ಥರ ಹೊಲಕ್ಕೆ ರಾಗಿ ಬಿತ್ತನೆ ಮಾಡೋ ದಿನ ರಾಗಿಗೆ ಬೆನಕನ್ನು ಇಟ್ಟು ಸಗಣಿಲಿ ಚಿಕ್ಕದಾಗಿ ಬೆನಕನ್ನು ಮಾಡಿ ಅದಕ್ಕೆ ಗರಿಕೆ ಸೊಪ್ಪಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಹೂವು ಸಕ್ಕರೆ ಹಾಕಿ ಪೂಜೆ ಮಾಡಿ ಮನೇಲಿ ಪೂಜೆ ಮಾಡಿ ಆಮೇಲೆ ತೊಗೊಂಡೋಗಿ ಹೊಲಕ್ಕೆ ಹಾಕೋದು ಪದ್ಧತಿ. ಈ ಥರ ಮಾಡೋದ್ರಿಂದ ಬೆಳೆ ಚೆನ್ನಾಗಾಗುತ್ತೆ ಅನ್ನೋದು ಒಂದು ನಂಬಿಕೆ. ಇನ್ನು ಗಂಟು ಬಂದುಬಿಟ್ಟು ಅದರಲ್ಲಿ 9 ಥರದ ಧಾನ್ಯಗಳಿರುತ್ತೆ. ಮಾವನ ಮನೆಗೆ ಬಂದು ಏನು ಮಾಡ್ತಾ ಇದ್ದೀರಾ? ಎಲ್ಲಿ ಬಂದ್ರೆ ಕೆಲಸ ಮಾಡೋದು ಬಂದ್ರೆ ತಪ್ಪಲ್ಲ. ಏನು ಕೆಲಸ ಮಾಡಕ್ಕೆ ಹೊಟ್ಟಿದ್ದೀರಾ? ಹೊಲ್ಕೋರ್ಸಲ್ಲಿ ಏನು ಮಾಡ್ತೀಯ ಹೊಲಕ್ಕೆ ಹೋಗಿ? ರಾಗಿ ಬಿತ್ತನೆ ಮಾಡ್ತಾರೆ. ಅಬ್ಬಾ, ಮಾವನ ಮನೇಲಿ ಹಿಂಗೆಲ್ಲ ಕೆಲಸ ಮಾಡ್ತಾರಾ? ಏನು ಮಾಡೋದು, ಊಟ ಸಿಕ್ಕಲ್ಲ ಅಂದ್ರೆ ಏನು ಮಾಡಲ್ಲ, ಊಟ ಸಿಕ್ಕಲ್ಲ, ಕೆಲಸ ಮಾಡಿದ್ರೆ ಊಟ. ಇನ್ನು ಟ್ಯಾಕ್ಟ್ರಲ್ಲಿ ಸಾಲು ಹೊಡಿಸ್ಬಿಟ್ಟು ರಾಗಿ ಹಾಕೋದು ಅಂತ ಈ ಥರ ಸೊಸಿ ಎಲ್ಲ ಗರಿತಾಗುತ್ತೆ ಟ್ಯಾಕ್ಟ್ರ್ ಹೊಡಿವಾಗ ಅಂತ ಹೇಳಿಬಿಟ್ಟು ಶಶಿ ಮತ್ತು ದೊಡ್ಡಪ್ಪ ಇಬ್ಬರು ಸೇರಿಕೊಂಡು ಅದನ್ನು ಎಲ್ಲ ಅಳ್ಕೊಂಡಿತ್ತಲ್ಲ ಅದನ್ನೆಲ್ಲ ಸರಿ ಮಾಡ್ತಾಯಿದ್ರು, ಕಟ್ತಾಯಿದ್ರು ಒಂದು ಕಡೆಗೆ. ಸೊ ಗರಿತಾಗಿದ್ರೆ ಸುಮ್ಮನೆ ಗಿಡಕ್ಕೂ ಎಫೆಕ್ಟ್ ಆಗುತ್ತೆ ಮತ್ತು ನೀಟಾಗಿ ಉಳುಮೆ ಮಾಡೋದಕ್ಕೂ ಆಗಲ್ಲ ಅಂತ ಈ ಥರ ಎಲ್ಲ ಸರಿ ಮಾಡ್ತಾಯಿದ್ರು. ಶಶಿಗಂತೂ ಹೊಲದ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅವರು ಮುಂಚೆಯಿಂದನೂ ಮಾಡ್ತಾಯಿದ್ರಂತೆ, ಸೊ ಹಂಗಾಗಿ ಅವ್ರಿಗೆ ಬರುತ್ತೆ. ನನಗಂತೂ ಒಂಚೂರು ಬರಲ್ಲ. ಇವರು ನನ್ನನ್ನು ಬೆಳಗ್ಗೆ ಕಳಿಸಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನನ್ನನ್ನು ಕಳಿಸಿದ್ರು. ನೈಟ್ ಬರಲಿಲ್ಲ, ಇಲ್ಲ ಲೇಟಾಗೋಯ್ತು, ಮಳೆ ಬರೋಂಗಾಗಿದೆ, ನಾನು ಬರಲ್ಲ, ನಾಳೆ ನೀನೇ ಮುಗಿಸ್ಕೊಂಡು ಮಧ್ಯಾಹ್ನ ಬಾ, ನಾನು ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿ ನಾನು ಫುಲ್ ನಂಬಿಸ್ಬಿಟ್ಟಿದ್ದಾರೆ ನಾನು ಬರಲ್ಲ ಅಂತ. ನಂಗೆ ಫುಲ್ ಬೇಜಾರಾಗೋಯ್ತು, ಬರಲ್ಲ ಅಂದ್ಬಿಟ್ರಲ್ಲ ಇವರು ಅಂತ. ನೋಡಿದ್ರೆ ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದಿದ್ದಾರೆ. ನಂಗೆ ಒಂದು ಮಾತು ಹೇಳಿಲ್ಲ ಬರ್ತಾ ಇದ್ದೀನಿ ಅಂತ. ನಾನು ಇನ್ನೂ ಮಲ್ಕೊಂಡೇ ಇದ್ದೀನಿ. ಎದ್ದು ಆಸೆ ಬಂದೆ 7:15 ಏನೋ ಆಗಿತ್ತಲ್ಲ. ಎಷ್ಟೊತ್ತಿಗೆ ಬಂದಿದ್ದು ನೀವು? 5 ಗಂಟೆಗೆ ಬಂದು ಮನೇಲಿ ಮಲ್ಕೊಂಡಿದ್ದಾರೆ ಸರ್ಪ್ರೈಸ್ ಕೊಡಬೇಕು ಅಂತ. ಎದ್ದು ನೋಡಿದ್ರೆ ಮನೇಲಿ ಹಾಜರು. ನಾನು 6:15 ಕಾಲ್ ಮಾಡಿದ್ರು. ಅವಾಗ ಕೇಳಿದ್ರೆ ನಾನು ಕನಸಲ್ಲಿ ನೀನು ಎದ್ದೋಳೋದ್ರೊಳಗೆ ಊರಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಕನಸು ಬಿದ್ದಿತ್ತು ನಗು ಅಂತ. ನೋಡಿದ್ರೆ ಅದೇ ನಿಜ. ನನಗೆ ಅದಕ್ಕೆ ಯಾಕೆ ಹಿಂಗೆ ಮಾಡಿದ್ದು ನೀವು? ಸುಮ್ಮನೆ ಏನು ಸುಮ್ಮನೆ? ಅವಾಗ ಹಂಗೆ ನಂಗೆ ಹಂಗೆ ಅಲ್ಲ, ನೀವು ಬರಲ್ಲ ಅಂತ ಹೇಳಿ ಯಾಕೆ ಬಂದಿದ್ದು? ಸುಮ್ಮನೆ ಬಂದೆ, ಬರಬಾರ್ದಿತ್ತಲ್ಲ. ಯಾಕೆ ಅಂತ ಬರಲ್ಲ ಅಂತ ನಾನು ಅಷ್ಟು ಕೇಳಿದ್ರು ಬರೋಕ್ಕಾಗಲ್ಲ ಅಂತ ಹೇಳಿದ್ರಿ ಅಲ್ವಾ, ಆಮೇಲೆ ಯಾಕೆ ಬಂದಿದ್ದು? ಗಾಡಿ ಮೇಲೆ ಹತ್ತು ಕುತ್ಕೊಂಡು ಬಂದ್ವಿ. ಹಿಂಗೆ ಜನ ಏನು ಮಾಡೋದು, ಸರ್ಪ್ರೈಸ್ ಕೊಡೋಕೆ ಬಂದಿತ್ತು. ತೋಟದ ಹತ್ರ ನಮ್ಮ ರಿಲೇಟಿವ್ ಕೂಡ ಒಬ್ಬರು ಇದ್ದಾರೆ. ಅವ್ರ ಮನೇಲಿ ನಾಯಿ ಇದೆ. ಅದು ನಮ್ಮ ಅವ್ವ ಟವಲ್ ಇಟ್ಟಿದ್ದು ಅದನ್ನು ತೊಗೊಂಡೋಗಿ ಕಚ್ಕೊಂಡು ತಿಂತಾಯಿತ್ತು ಟವಲ್ನೆಲ್ಲ. ಅದಕ್ಕೆ ಶಶಿ ಓಡಿಸ್ಕೊಂಡೋಗಿ ತಗೊಬಂದರು. ನಾಯಿ ಇದು ಕಚ್ಚಲ್ಲ. ನಾರಾಯಣ ಮುಟ್ಟದ್ನ ಕೆಂಪವ್ವ, ನಾರಾಯಣ ಮುಟ್ಟಿರೋದು ದೇವರು.
ಟ್ಯಾಕ್ಟ್ರ್ ಬರೋದ್ರೊಳಗಡೆ ರಾಗಿ ಮತ್ತು ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಈ ಥರ ಟಾರ್ಪಲ್ ಹಾಕ್ತಾಯಿದ್ರು. ಮುಂಚೆನೇ ಬಂದಿದ್ದರು, ನಮ್ಮ ದೊಡ್ಡಪ್ಪ ಅವ್ರದ್ದು ಕೂಡ ಇವತ್ತು ರಾಗಿ ಬಿತ್ತನೆ ಮಾಡ್ತಾಯಿದ್ರು. ಅದಕ್ಕೆ ಅವ್ರದ್ದು ಆಗೋದ್ರೊಳಗಡೆ ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ರಾಗಿ ಜೊತೆಗೆ ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಅವ್ರದ್ದು ಆದ ತಕ್ಷಣ ಉಳುಮೆ ಮಾಡಿದ್ರು. ಶಶಿಗೆಲ್ಲ ಇದು ಮುಂಚೆಯಿಂದ ಅಭ್ಯಾಸ ಇರೋದ್ರಿಂದ ಅವ್ರಿಗೆ ತುಂಬ ಈಸಿ. ಅವ್ರು ಈ ಥರ ಎಲ್ಲ ಸಾಲು ಹಾಕೋದು ಬೇಡ ಅಂತ ಏನೋ ಈ ಥರ ಹಾಕ್ತಾಯಿದ್ರು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಒಂದು ಸಲನೂ ನಮ್ಮ ಮನೇಲಂತೂ ಒಂದಿನನೂ ಹೊಲಕ್ಕೆಲ್ಲ ಕರ್ಕೊಂಡೋಗಿ ನನ್ನ ಹತ್ರ ಕೆಲಸ ಮಾಡಿಸೇ ಇಲ್ಲ. ಅತ್ತೆ ಮನೇಲೂ ಅಷ್ಟೇ, ಅವರು ಕೂಡ ಯಾವತ್ತೂ ಕೂಡ ನನಗೆ ಫೋರ್ಸ್ ಮಾಡಿ ಇಲ್ಲ ನೀನು ಮಾಡಲೇಬೇಕು ಅಂತ ಯಾವತ್ತೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಇದುವರೆಗೂ ನಾನಲ್ಲಿ ಯಾವ ಕೆಲಸನೂ ಹೊಲದಲ್ಲಿ ಮಾಡಿಲ್ಲ, ಅವ್ರು ನನ್ನ ಹತ್ರ ಮಾಡಿಸೂ ಇಲ್ಲ. ಸೊ ಇಲ್ಲಿಗೆ ಬಂದಾಗ ನಂಗೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ತು ನನಗೇನೆ. ಅದು ಶಶಿ ಹತ್ರ ಹೇಳಿಸ್ಕೊಂಡು ನಾನು ಸ್ವಲ್ಪ ರಾಗಿ ಹಾಕಿದೆ. ನನ್ನ ತಮ್ಮ ಅಂತೂ ಎಲ್ಲೋದ್ರೂ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಎಲ್ಲರೂ ರಾಗಿ ಹಾಕ್ತಾ ಇರೋದಕ್ಕೆ ನಾನು ಹಾಕ್ತೀನಿ ಅಂತ ಪುಟಾಣಿದು ಒಂದು ಬಾಕ್ಸ್ ತೊಗೊಂಬಂದು ಅವನು ಹಾಕ್ತಾಯಿದ್ದ. ಅವನಂತೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ. ಸೊ ನಾನು ಶಶಿ ಹತ್ರ ಹೇಳಿಸ್ಕೊಂಡು ಟ್ರೈ ಮಾಡಿದೆ. ಸೊ ಎಲ್ಲ ಕೆಲಸನೂ ಕಲಿಬೇಕಲ್ವ, ಒಂದಲ್ಲ ಒಂದು ದಿನ ಯೂಸ್ ಆಗುತ್ತೆ. ಬರಲ್ಲ ಅಂತ ಕೂತ್ಕೊಂಡ್ರೆ ಯಾವುದು ಕೂಡ ಬರಲ್ಲ, ಕಲಿಯೋ ಆಸಕ್ತಿ ಇರಬೇಕು ಅಷ್ಟೇ. ಸೊ ಹಂಗಾಗಿ ರೈತನ ಮಗಳಾಗಿ ಹುಟ್ಟಿ ಹೊಲದಲ್ಲಿ ಕೆಲಸ ಕಲ್ತಿಲ್ಲ ಅಂತಂದರೆ ಅವಮಾನ ಅಲ್ವಾ. ಅದಕ್ಕೋಸ್ಕರನಾದರೂ ನಾನು ಕಲಿತೀನಿ. ಹೊಲಕ್ಕೆ ತೆಂಗಿನ ಸಸಿ ಕಟ್ಟಿದ್ದಾರೆ ನಮ್ಮ ಅಪ್ಪಾಜಿ. ಇಲ್ಲಿಗೆ ಬರೀ ರಾಗಿ ಮಾತ್ರ ಹಾಕಿದ್ರು, ಕಾಳು ಏನೂ ಹಾಕಲಿಲ್ಲ. ಅಲ್ಲಿ ನಮ್ಮ ತೋಟ ಇದೆ, ತೋಟಕ್ಕೆ ಏನಾದರೂ ಅಳಸಂದೆ ಕಾಳು, ಅವರೆಕಾಳು ಆ ಥರದ್ದು ಏನಾದರೂ ಹಾಕ್ತೀನಿ ಅಂತ ಹೇಳಿದ್ರು. ಇದು ನೋಡಿ, ಇದನ್ನು ಕಾಡು ಸೇವಂತಿಗೆ ಅಂತ ಅಂತಾರೆ, ಇನ್ನೊಂದು ಅಡಿಕೆ ಗಿಡ ಅಂತ ಏನೋ ಹೇಳ್ತಾರೆ ಇದಕ್ಕೆ. ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಚಿಕ್ಕ ವಯಸ್ಸಲ್ಲಿದ್ದಾಗ. ನಂಗೆ ಅದು ತುಂಬ ಚೆನ್ನಾಗಿ ನೆನಪಿದೆ. ಇವತ್ತು ಕೇಳಿದ್ದಕ್ಕೆ ಇಲ್ಲ ಮಾಡ್ಕೊಡ್ತೀನಿ ಇವತ್ತು ಅಂತ ಮಾಡ್ತಾ ಇದ್ದಾರೆ. ಸಣ್ಣ ಹುಡ್ಲ ಕುರಿ ಕಾಯಕ್ಕೆ ಹೋದಾಗ ಇವು ಮಾಡ್ಕೊಂಡು ಕೊಳ್ಳಿಗೆ ಹಾಕ್ಕೊಂಬೋದು. ಏನವ ಸರತ್ತರ ಚಿಕ್ಕ ವಯಸ್ಸಲ್ಲಿ. ನನ್ನ ಪ್ರಕಾರ ಮನೇಲಿ ವಯಸ್ಸಾಗಿರೋ ಹಿರಿಯರು ಇದ್ದರು ಅಂತಂದರೆ ಒಂದು ಯೂನಿವರ್ಸಿಟಿನೇ ಜೊತೆಲಿದೆ ಅನ್ನೋ ಥರ ಅನಿಸುತ್ತೆ ನನಗಂತೂ. ಏಕೆಂದರೆ ಅವ್ರಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ, ಎಲ್ಲ ವಿಷಯದಲ್ಲೂ ಅನುಭವ ಆಗಿರುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ನೋಡಿ, ಈ ಥರ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಇದು ನಮಗೆ ಗೊತ್ತೇ ಇರಲ್ಲ, ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ, ನಮ್ಮ ಸುತ್ತನೇ ಇರುತ್ತೆ ಹೂವು. ಇದರಲ್ಲೂ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇದ್ದಾರೆ ನೋಡಿ ಅವರು. ನೋಡಿ ಎಷ್ಟು ಚೆನ್ನಾಗಿ ಒಂದಕ್ಕೊಂದನ್ನು ಜೋಡಿಸಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ನೆಕ್ಲೆಸ್ ಥರನೇ ಅನಿಸ್ತಾ ಇತ್ತು ದೂರದಿಂದ ನೋಡಿದ್ರೆ. ನಿಮಗೂ ನಮ್ಮವ್ವ ಮಾಡಿರೋ ಈ ನೆಕ್ಲೆಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ತುಪ್ಪ ಅಂತೂ ಸಖತ್ ಅದ್ಭುತವಾಗಿ ಬಂದಿತ್ತು. ನಾನು ಅಕ್ಕಿ ರೊಟ್ಟಿನ ಬರೀ ತುಪ್ಪದಲ್ಲೇ ತಿಂದಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಅವ್ವ ತೋಟದಲ್ಲಿ ಸೀಬೆಕಾಯಿ ಮರ ಇದೆಯಲ್ಲ ನಮ್ಮದು, ನೋಡ್ಕೊಬನ್ನಿ ಬಿಟ್ಟಿದ್ದಾವೆ ಹೆಂಗೆ ಅಂತ. ಇದ್ರೆ ಕಿತ್ಕೊಂಬನ್ನಿ ಅಂತ ಕಳಿಸಿದ್ರು, ಹಾಗೆ ನೋಡ್ಕೊಂಬರೋಣ ಅಂತ ಬಂದ್ವಿ. ಇನ್ನೂ ಎಲ್ಲ ಈಚು ಇನ್ನೂ ಒಂದು 2-3 ತಿಂಗಳು ಬೇಕು ಹಣ್ಣಾಗೋದಕ್ಕೆ ಇದು ಅಂತ ಹೇಳಿದ್ರು. ಮೋಸ್ಟ್ಲಿ ಗೌರಿ ಹಬ್ಬ ಅಷ್ಟರೊಳಗಡೆ ಬರ್ಬೋದು ಅಂತ. ಹಿಂಗೆ ಹಾಕದ ಅತಿ ಬುದ್ಧಿವಂತರು ಯಾರು ಕುಯ್ಕೊಂಡು ಹೋಗಿರೋದ. ಮೋಸ್ಟ್ಲಿ ಕರಡಿ ಏನೋ ತಿಂದಿರ್ಬೇಕು. ಕುಯ್ಯಲ್ವಾ? ಅದ್ರಲ್ಲಿ ಉಗುರು ಇರುತ್ತಲ್ವಾ? ಪಡ್ಸುತ್ತೆ. ಇದು ಯಾಕೆ ಹಿಂಗೆ ಕೊಯ್ದಿರೋದ ಕುಯ್ಕೊಣ ಇದು ಕಳ್ತನ ಮಾಡ್ಬೋದು. ಎಕ್ಸ್ಟ್ರಾರ್ಡಿನರಿ ಐಡಿಯಾ. ಚೆನ್ನಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಬಿಟ್ಟೋಗೋರೆ. ಹೊಲಕ್ಕೆ ರಾಗಿ ಎಲ್ಲ ಹಾಕ್ಕೊಬಂದು ಮತ್ತು ನಾವು ಊರಿಗೆ ಹೋಗಿದ್ದ ಕೆಲಸ ಕೂಡ ಆಯಿತು. ಅದಕ್ಕೆ ರಿಟರ್ನ್ ನಾವು ಬೆಂಗಳೂರಿಗೆ ಹೊರಟ್ವಿ. ನಾವು ಊರಿಗೆ ಹೋಗ್ತೀನಿ ಅಂದರೆ ಸಾಕು, ನಮ್ಮ ಅವನ ಮುಖ ನೋಡೋದಕ್ಕಾಗಲ್ಲ, ಫುಲ್ಲು ಸಪ್ಪಗಾಗ್ಬಿಡ್ತಾರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.